ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟ, ಬೆಂಗಳೂರಿನ ಕೆಲವೆಡೆ ದಾಖಲೆ ಪ್ರಮಾಣದ ಮಳೆ. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟ ಜೋರಾಗ್ತಾ ಇದೆ. ಬೆಂಗಳೂರಿನ ಕೆಲವೆಡೆ ದಾಖಲೆ ಪ್ರಮಾಣದ ಮಳೆ ಕೂಡ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ನಿನ್ನೆ 2 ಗಂಟೆ ಅವಧಿಯಲ್ಲಿ 2.6 ಮಿಲಿಮೀಟರ್ ಮಳೆಯಾಗಿರುವಂತದ್ದು. HALನಲ್ಲಿ 3.4 ಮಿಲಿಮೀಟರ್, ಹಾಗೆ RR ನಗರದಲ್ಲಿ 62 6.2 ಮಿಲಿಮೀಟರ್ ಮಳೆಯಾಗಿದೆ. ನಾಯಂಡಹಳ್ಳಿಯಲ್ಲಿ 61.5 ಹಾಗೆ ಪುಲಿಕೇಶಿ ನಗರದಲ್ಲಿ 59.5 ಕೆಂಗೇರಿಯಲ್ಲಿ 54.5 ಕೋರಮಂಗಲದಲ್ಲಿ 45.5 ಮಳೆ ಪ್ರಮಾಣದ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿರುವಂತದ್ದು. ಇವತ್ತು ಕೂಡ ನಗರದಲ್ಲಿ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಅರಬ್ಬಿ ಸಮುದ್ರದಲ್ಲಿ ಸುಳಿಗಾಳಿ ಸೃಷ್ಟಿಯಾಗಿರುವ ಹಿನ್ನೆಲೆ ಮಳೆಯಾಗ್ತಾ ಇದೆ. ಆಗಸ್ಟ್ 9ರವರೆಗೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿರುವಂತದ್ದು. ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡಿದೆ. ದಾಖಲೆ ಪ್ರಮಾಣದ ಮಳೆ ನಿನ್ನೆ ಬೆಂಗಳೂರಿನಲ್ಲಿ ಸುರಿದಿದೆ. ಸಾಕಷ್ಟು ಕಡೆ ಅವಾಂತರಗಳಾಗಿದೆ. ನಿರಂತರವಾಗಿ ಸುರಿದಂತಹ ಧಾರಾಕಾರ ಮಳೆಯಿಂದ ಸಂಜೆ ಸ್ಟಾರ್ಟ್ ಆದಂತಹ ಮಳೆ ರಾತ್ರಿ ಇಡೀ ಸುರಿದಿದೆ. ಹೀಗಾಗಿ ಕೆಲವೆಡೆ ದಾಖಲೆ ಪ್ರಮಾಣದ ಮಳೆಯಾಗಿರುವಂತದ್ದು. 2 ಗಂಟೆ ಅವಧಿಯಲ್ಲಿ ಸುರಿದಂತಹ ಮಳೆ ದಾಖಲೆ ಪ್ರಮಾಣವನ್ನು ಮುಟ್ಟಿದೆ. 2.6 ಮಳೆ ಆಗಿರುವಂತದ್ದು. HALನಲ್ಲಿ 3.4 ಇನ್ನು RR ನಗರದಲ್ಲಿ 62 ನಾಯಂಡಹಳ್ಳಿಯಲ್ಲಿ 61.5 ಪುಲಿಕೇಶಿ ನಗರದಲ್ಲಿ 59.5 ಮಳೆಯಾದರೆ ಕೆಂಗೇರಿಯಲ್ಲಿ 54.5 ಕೋರಮಂಗಲದಲ್ಲಿ 45.5 ಮಳೆ ಪ್ರಮಾಣದ ಬಗ್ಗೆ ಈಗಾಗಲೇ ಹವಾಮಾನ ಇಲಾಖೆ ವರದಿಯನ್ನು ಮಾಹಿತಿಯನ್ನು ಕೂಡ ನೀಡಿದ್ದು, ಇವತ್ತು ಕೂಡ ಹೆಚ್ಚಿನ ಮಳೆಯಾಗತ್ತೆ ಎನ್ನುವ ಮುನ್ಸೂಚನೆಯನ್ನ ನೀಡಲಾಗಿದೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹೆಚ್ಚಿನ ಮಳೆಯಾಗತ್ತೆ ಎನ್ನುವಂತಹ ಮಾಹಿತಿಯನ್ನ ನೀಡಲಾಗಿರುವಂತದ್ದು, ಮುನ್ಸೂಚನೆಯನ್ನ ನೀಡಲಾಗಿರುವಂತದ್ದು. ಸದ್ಯ ಅರಬ್ಬಿ ಸಮುದ್ರದಲ್ಲಿ ಸುಳಿಗಾಳಿ ಸೃಷ್ಟಿಯಾಗಿರುವಂತಹ ಹಿನ್ನೆಲೆ ರಾಜ್ಯದಲ್ಲಿ ಜಾಸ್ತಿ ಮಳೆಯಾಗ್ತಾ ಇದೆ. ಅದರಲ್ಲೂ ಕೂಡ ಆಗಸ್ಟ್ 9ರವರೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯಾಗತ್ತೆ, ಭಾರಿ ಮಳೆಯಾಗತ್ತೆ, ಬಿರುಗಾಳಿ ಸಹಿತ ಮಳೆಯಾಗತ್ತೆ ಎನ್ನುವಂತಹ ಮುನ್ಸೂಚನೆ ಕೂಡ ಸಿಕ್ಕಿರುವಂತದ್ದು. ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡಿದೆ. ಬೆಂಗಳೂರಿನ ಹಲವೆಡೆ ನಿನ್ನೆ ಧಾರಾಕಾರ ಮಳೆಯಾಗಿರುವಂತದ್ದು. ನಿನ್ನೆ ಸುರಿದಂತಹ ಮಳೆಗೆ ಹಲವೆಡೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಭಾರಿ ಮಳೆಗೆ ಪುಲಿಕೇಶಿ ನಗರದ ಹಲವು ರಸ್ತೆಗಳು ಜಲಾವೃತವಾಗಿವೆ. ರಸ್ತೆಯಲ್ಲಿ ಮಳೆ ನೀರು ನಿಂತಿದೆ. ಹೀಗಾಗಿ ವಾಹನ ಸವಾರರು ಕೂಡ ಪರದಾಟವನ್ನ ಮಾಡಬೇಕಾಯಿತು. ಮಹಾಮಳೆಯ ಹೊಡೆತಕ್ಕೆ ರಾತ್ರಿ ಇಡೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಅಕ್ಷರಶಃ ಪುಲಿಕೇಶಿ ನಗರ ರಸ್ತೆಗಳು ಮುಳುಗಿ ಹೋಗಿವೆ. ಮೋರಿ ಯಾವುದು, ರಸ್ತೆ ಯಾವುದು ಅನ್ನುವಂತಹ ಗೊತ್ತಾಗದಿರುವಂತಹ ಸ್ಥಿತಿಗೆ ಬಂದು ತಲುಪಿದೆ. ಇದೇನಾ ಹಾಗಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ವಾಹನ ಸವಾರರು, ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಹಲವು ಅವಾಂತರಗಳು ಸ್ಟಾರ್ಟ್ ಆಗಿರುವಂತದ್ದು. ಸ್ವಲ್ಪ ಮಳೆ ಆದ್ರೆ ಸಾಕು, ಅದನ್ನ ತಡೆದುಕೊಳ್ಳುವಂತಹ ಶಕ್ತಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿನ ವ್ಯವಸ್ಥೆ ಹದಗೆಟ್ಟು ಹೋಗಿರುವಂತದ್ದು. ಈ ಮಧ್ಯೆ ಆ ರೀತಿ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಬೆಂಗಳೂರಿನ ಜನತೆ ಅಕ್ಷರಶಃ ತಬ್ಬಿಬ್ಬಾಗಿ ಹೋಗಿದ್ದಾರೆ, ತತ್ತರಿಸಿ ಹೋಗಿದ್ರು. ನಿನ್ನೆ ಸಂಜೆಯಿಂದ ಸ್ಟಾರ್ಟ್ ಆದಂತಹ ಮಳೆ ರಾತ್ರಿವರೆಗೂ ಸುರಿತಾ ಇತ್ತು. ಗಮನಿಸ್ತಾ ಇದ್ದೀವಿ, ರಸ್ತೆಗಳಲ್ಲಿ ನಿಂತಿರುವಂತಹ ನೀರು ಕೆರೆಯ ರೀತಿಯಲ್ಲಿ ರಸ್ತೆಗಳು ಮಾರ್ಪಾಡಾಗಿರುವಂತದ್ದು. ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ತಾ ಇದೆ. ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗ್ತಾ ಇದೆ. ವಾಹನ ಸವಾರರು ಪರದಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ರಸ್ತೆ ಯಾವುದು, ಗುಂಡಿ ಯಾವುದು, ಯಾವುದು ಗೊತ್ತಾಗ್ತಿಲ್ಲ. ಈ ಮಧ್ಯೆ ಹಲವು ಕಾಮಗಾರಿಗಳು ಕೂಡ ನಡೀತಾ ಇರುವಂತದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ರಸ್ತೆ ಚರಂಡಿ ವ್ಯವಸ್ಥೆ, ರೋಡ್ ಮತ್ತೊಂದು ಮಗದೊಂದು ಅಂತ ಹೇಳಿ 150 ಕಡೆ ಗುಂಡಿಗಳನ್ನ ಮಾಡಿದ್ದಾರೆ. ಕಾಮಗಾರಿಗಳ ನಡೀತಲೇ ಇದೆ. ಅಲ್ಲೂ ಕೂಡ ನೀರು ತುಂಬುತ್ತಾ ಇದೆ. ಜನರಿಗೆ ಇದು ಹೇಗೆ ಗೊತ್ತಾಗಬೇಕು? ಹಾಗಿದ್ರೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿರೋದ್ರಿಂದ ವಾಹನ ಸವಾರರು ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕೊಂಡು
ವೆಹಿಕಲ್ಗಳನ್ನ ಕಷ್ಟಪಟ್ಟು ಓಡಿಸ್ತಾ ಇದ್ರು. ಗಮನಿಸ್ತಾ ಇದ್ದೀವಿ, 1-2 ಅಡಿ ನೀರು ನಿಂತಾಗ ಅಲ್ಲಿ ವಾಹನ ಸಂಚಾರ ಮಾಡೋದಕ್ಕೆ ಬಹಳ ಅಂದ್ರೆ ಬಹಳ ಕಷ್ಟ ಆಗತ್ತೆ. 4 ವೀಲರ್ಸ್ದು ಒಂದು ರೀತಿ ಸಮಸ್ಯೆ ಆದರೆ 2 ವೀಲರ್ಸ್ದೇ ಒಂದು ರೀತಿ ಸಮಸ್ಯೆ. ಎಲ್ಲಿ ಗುಂಡಿಗಳಿದೆ, ಎಲ್ಲಿ ಜಾಸ್ತಿ ನೀರು ನಿಂತಿದೆ ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಇನ್ನು ನಡೆದಾಡುವಂಥವರ ಸ್ಥಿತಿ ಅಂತೂ ಹೇಳತೀರದು. ಈ ಮಧ್ಯೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿರುವಂತಹ ನೀವು ಅಭಿವೃದ್ಧಿ ಮಾಡುವ ಬದಲು ಈಗಿರುವಂತಹ ವ್ಯವಸ್ಥೆಯನ್ನ ಸರಿಪಡಿಸಿ ಅಂತ ಹೇಳಿ ಸಾರ್ವಜನಿಕ ವಲಯದಿಂದ ಆಕ್ರೋಶ ಕೂಡ ಕೇಳಿಬರ್ತಾ ಇದೆ. कौन हमारे हमदर्दी कौन हम देखो पूछना जो क्या वोट इसके वास्ते डाले क्या हमने कांग्रेस को देखो 5 साल होगा नाले पकड़ को अभी कितना जुलूम चला बोलो